Hi everyone. Today I am going to discuss about KEA latest update about KSET exam document verification. Before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ಕೆಸೆಟ್ ಅಭ್ಯರ್ಥಿಗಳೇ, ಯಾರೆಲ್ಲ ಕೆಸೆಟ್ ಎಕ್ಸಾಮ್ ಬರೆದು ಅದರಲ್ಲಿ ಅರ್ಹತೆಯನ್ನು ಪಡ್ಕೊಂಡಿದ್ದೀರಾ ಅಂಥ ಒಂದು ಅಭ್ಯರ್ಥಿಗಳಿಗೆ KEA ಇಲಾಖೆಯು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಒಂದು ಡೇಟನ್ನು ಅನೌನ್ಸ್ ಮಾಡಿದೆ. ಅದೇನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಬರೀ 2025ರ ಅಭ್ಯರ್ಥಿಗಳಷ್ಟೇ ಅಲ್ಲದೆ 2023 ಹಾಗೂ 2024 ಕೂಡ ಅರ್ಹತೆಯನ್ನು ಪಡೆದುಕೊಂಡ ಅಂಥ ಅಭ್ಯರ್ಥಿಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅವ್ರಿಗೂ ಕೂಡ ಡೇಟ್ ಕೊಟ್ಟಿದ್ದಾರೆ. ಯಾಕಂದರೆ ಅಂಥ ಒಂದು ಹಿಂದಿನ ವರ್ಷದಲ್ಲಿ ತೇರ್ಗಡೆಯಾದ ಅಭ್ಯರ್ಥಿಗಳು ಕೆಲವೊಬ್ಬರು ಏನು ಮಾಡಿದ್ದಾರೆ, PG ಫೈನಲ್ ಇಯರ್ ಇದ್ದಾಗ ಅಪ್ಲೈ ಮಾಡಿದ್ದಾರೆ, ಫಸ್ಟ್ ಇಯರ್ ಇದ್ದಾಗ ಅಪ್ಲೈ ಮಾಡಿದ್ದಾರೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ತಮ್ಮ PG ಪೋಸ್ಟ್ ಗ್ರ್ಯಾಜುಯೇಟ್ ತಾವು ಯಾವ ವಿಷಯದಲ್ಲಿ PG ಮಾಡಿರ್ತಾರೋ ಆ ಒಂದು ವಿಷಯದ ಡಾಕ್ಯುಮೆಂಟ್ ಅಂದರೆ ಮಾರ್ಕ್ಸ್ ಕಾರ್ಡ್ಗಳನ್ನ ಒರಿಜಿನಲ್ನ ಒಯ್ದು ಅಲ್ಲಿ ವೆರಿಫೈ ಮಾಡಿಸ್ಕೋಬೇಕಾಗ್ತದೆ ಇಲಾಖೆಯಲ್ಲಿ. 2023 ಅಭ್ಯರ್ಥಿಗಳಿರ್ಬೋದು ಅಥವಾ 24ರ ಅಭ್ಯರ್ಥಿಗಳು ಕೂಡ ಇರ್ಬೋದು. ಓಕೆ, ಅದೇ ರೀತಿಯಾಗಿ ಇತ್ತೀಚೆಗೆ ರೀಸೆಂಟಾಗಿ 2025ರಲ್ಲಿ ಅರ್ಹತೆ ಪಡೆದುಕೊಂಡಂಥ ಅಭ್ಯರ್ಥಿಗಳು ಕೂಡ ಅವರು ತಮ್ಮ ಒಂದು ದಾಖಲೆಗಳನ್ನ, ಮೂಲ ದಾಖಲೆಗಳನ್ನು ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಇರ್ಬೋದು, ಓಕೆ, ಮಹಿಳೆಯರಿದ್ದಲ್ಲಿ ತಮ್ಮ ಗಂಡನ ಒಂದು ಆದಾಯ ಪ್ರಮಾಣ ಪತ್ರ ಅಲ್ಲಿ ಕ್ಲೇಮ್ ಮಾಡಿದ್ದಲ್ಲಿ ಅದು ಯಾವ ಕ್ಯಾಟಗರಿ ಬರುತ್ತೆ ಅದು ಡಾಕ್ಯುಮೆಂಟ್ಸ್ ಇರ್ಬೋದು. ಅದೇ ರೀತಿಯಾಗಿ PG ಸರ್ಟಿಫಿಕೇಟ್ಸ್ ಇರ್ಬೋದು, ಅವುಗಳನ್ನೆಲ್ಲ ನೀವು ಸಬ್ಮಿಟ್ ಮಾಡಬೇಕಾಗ್ತದೆ ವಿತ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಇಲ್ಲಿ ನೋಡ್ಬೋದು, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧಿಕಾರ ಅರ್ಹತಾ ಪರೀಕ್ಷೆ 23 ಹಾಗೂ ಪರೀಕ್ಷೆ 24 ಹಾಗೂ 25ರಲ್ಲಿ ಅರ್ಹರಾದ ಎಲ್ಲ ವಿಷಯಗಳ ಕೆಲವು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಗೈರು ಹಾಜರಾಗಿದ್ದು ಕಂಡುಬರುತ್ತದೆ. ಅಂದರೆ ಈ ಹಿಂದೆ ಇಲಾಖೆಗೆ ಬಂದು ವೆರಿಫಿಕೇಷನ್ ಮಾಡಿಕೊಳ್ಳಲು ಸೂಚನೆ ನೀಡಿದ್ದರು ಇಲಾಖೆಯವರು, ಆದರೆ ಕೆಲವೊಂದು ಅಭ್ಯರ್ಥಿಗಳು ಹೋಗಿಲ್ಲ, ಅಲ್ಲಿ ಗೈರಾಗಿದ್ದಾರೆ. ಸೊ ಆದ ಕಾರಣದಿಂದ ಇಲಾಖೆಯು ಮತ್ತೊಂದು ದಿನಾಂಕವನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಏನಪ್ಪ ಅಂದರೆ ಇಲ್ಲಿ ನೋಡ್ಬೋದು, KSET 2023 ಹಾಗೂ 24ರ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆ ವೇಳಾಪಟ್ಟಿ. ಸೊ ಅಂದರೆ ಇಲಾಖೆಯು ಒಂದು ಡೇಟನ್ನು ಕೊಟ್ಟಿದ್ದಾರೆ. ಸೊ ಯಾವುದಂದರೆ 2023ರಲ್ಲಿ ಪಾಸಾದ ಅಭ್ಯರ್ಥಿಗಳಿಗೆ ದಿನಾಂಕ 10/12/2025ರಂದು ಬೆಳಿಗ್ಗೆ 9:00ರಿಂದ 1:00ವರೆಗೆ ಆಲ್ 41 ಸಬ್ಜೆಕ್ಟ್ನವರು ಹೋಗಿ ಅಲ್ಲಿ ವೆರಿಫಿಕೇಷನ್ ಮಾಡ್ಕೋಬೋದು ತಮ್ಮ ಮೂಲ ದಾಖಲೆಗಳನ್ನ ಹಾಗೂ ಪ್ರಮಾಣ ಪತ್ರಗಳನ್ನ ಒಯ್ದು. ಅದೇ ರೀತಿಯಾಗಿ KSET 2024 ಅಲ್ಲಿ ತೇರ್ಗಡೆ ಹೊಂದಂಥ ಅಭ್ಯರ್ಥಿಗಳು ದಿನಾಂಕ 10ರಂದು ಏನು ಮಾಡಬೇಕು, ಮಧ್ಯಾಹ್ನ ಆಫ್ಟರ್ನೂನ್ ಸೆಷನ್ 2:00ರಿಂದ 4:00 ಏನು ಮಾಡಬೇಕು, ಆಲ್ 41 ಸಬ್ಜೆಕ್ಟ್ಸ್ ಅವರು ಕೂಡ ಅಲ್ಲಿ ಯಾರೋ ವೆರಿಫಿಕೇಷನ್ ಮಾಡಿಸ್ಕೊಂಡಿಲ್ಲ, ಅಲ್ಲಿ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಅದೇ ರೀತಿಯಾಗಿ 2025ರ ಅಭ್ಯರ್ಥಿಗಳು ನೋಡ್ಬೋದು, ದಿನಾಂಕ 11/12/2025ರಂದು ಕೆಲವೊಂದು ವಿಷಯಗಳನ್ನ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಇವೆಲ್ಲ ಕಾಮರ್ಸ್ ಇರ್ಬೋದು, ಕನ್ನಡ, ಎಕನಾಮಿಕ್ಸ್, ಕೆಮಿಕಲ್ ಸೈನ್ಸ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಹೋಮ್ ಸೈನ್ಸ್. ಸೊ ಇವುಗಳಿಗೆ ಏನು ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್ಸ್ ಕೊಟ್ಟಿದ್ದಾರೆ ಎಲ್ಲಿಂದ ಎಲ್ಲಿ ತನಕ. ಓಕೆ, 1 to 1393. ಸೊ ಹೀಗೆಲ್ಲ ನಂಬರ್ ಕೊಟ್ಟಿದ್ದಾರೆ, ಅಷ್ಟರ ತನಕ ಹೋಗಿ ಅವರು ಅಲ್ಲಿ ವೆರಿಫೈ ಮಾಡ್ಕೋಬೋದು. ಅದೇ ರೀತಿಯಾಗಿ ಇಲ್ಲಿ ಕೂಡ ಸಬ್ಜೆಕ್ಟ್ಸ್ ಲೈಫ್ ಸೈನ್ಸ್, ಮ್ಯಾಥಮೆಟಿಕಲ್ ಸೈನ್ಸ್, ಮ್ಯಾನೇಜ್ಮೆಂಟ್ ಈ ರೀತಿ ನೋಡ್ಬೋದು. ಓಕೆ, ಅದೇ ರೀತಿಯಾಗಿ ದಿನಾಂಕ 12ರಂದು ಇನ್ನುಳಿದ ಕೆಲವು ವಿಷಯಗಳಿಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿಕೊಳ್ಳಲು ಅವಕಾಶ ಕೊಟ್ಟಿದ್ದಾರೆ. ಅವು ಯಾವಂತ ನೋಡ್ಬೋದು. ಇಲ್ಲಿ ಹಿಸ್ಟ್ರಿ ಇದೆ, ಇಂಗ್ಲೀಷು, ಪೊಲಿಟಿಕಲ್ ಸೈನ್ಸು, ಸೋಷಿಯಾಲಜಿ. ಸೊ ಈ ರೀತಿ ಸಾಕಷ್ಟು ಸಬ್ಜೆಕ್ಟ್ಸ್ ಇದಾವೆ, ಅವರು ಕೂಡ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು. ಸೊ ಇದಿಷ್ಟು ಇತ್ತೀಚಿನ ಮಾಹಿತಿ. ಥ್ಯಾಂಕ್ ಯು.